ನಮ್ಮ ಕರುನಾಡು ಪ್ರೇಕ್ಷಕರಿಗೆ ನಮಸ್ಕಾರಗಳು. ಇವತ್ತು ನಿಮಗೆ ಹೊರಗಡೆಯಿಂದ ತರುವ ಗೊಬ್ಬರದಿಂದ ಆಗುವ ಉಪಯೋಗಗಳು, ಅಪಾಯಕಾರಿಗಳು ಮತ್ತು ನಮ್ಮ ನಾಟಿ ಹಸುವಿನ ಗೊಬ್ಬರ ಸಗಣಿ ಗಂಜಲ ಹಾಕಿ ಮನೆಯಿಂದ ತಂದು ಕಸ ಕಡ್ಡಿಗಳನ್ನು ಹಾಕಿ ಒಂದು ಕಡೆ ಗುಡ್ಡೆ ಹಾಕಿರುವ ಈ ತಿಪ್ಪೆ ಮಾಡಿರುವ ಒಂದು ಪರಿಯನ್ನು ನಿಮಗೆ ಸಂಕ್ಷಿಪ್ತವಾಗಿ ವಿವರಣೆ ಮಾಡಿದ್ದೀನಿ. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾಕೆ ರೋಗಗಳು ಜಾಸ್ತಿ ಆಗುತ್ತೆ, ಯಾಕೆ ಈ ಗೊಣ್ಣೆ ಹುಳಗಳು ಜಾಸ್ತಿ ಆಗುತ್ತೆ, ಇದರಿಂದ ಆಗುವ ಅಪಾಯಗಳು ಏನು, ಇದು ಎಲ್ಲಿ ಸೃಷ್ಟಿಯಾಗುತ್ತೆ, ಯಾವ ರೀತಿ ಬಂದು ನಿಮ್ಮ ಜಮೀನಿಗೆ ಸೇರಿಕೊಳ್ಳುತ್ತೆ ಅನ್ನೋದನ್ನ ನಾನು ಎಳೆಯಾಗಿ ಬಿಡಿಸಿ ಹೇಳಿದ್ದೀನಿ. ದಯವಿಟ್ಟು ಕಂಪ್ಲೀಟ್ ವೀಡಿಯೋಗಳನ್ನ ನೋಡಿ, ಅರ್ಧಬರ್ಧ ವೀಡಿಯೋನ ನೋಡಬೇಡಿ. ಇಲ್ಲಿ ವಾಚ್ ಟೈಮ್ ಸಿಕ್ಬಿಡ್ಲಿ, ನನಗೆ ದುಡ್ಡು ಬಂದ್ಬಿಡ್ಲಿ ಅಂತ ಹೇಳ್ತಾ ಇರೋದಲ್ಲ. ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ಇರೋದು ಸತ್ಯವನ್ನು ತಿಳಿಸೋಕ್ಕೋಸ್ಕರ. ನಾನು 4 ವರ್ಷದಿಂದ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಖುಷಿಯಿಂದ ಈ ಕೃಷಿನ ಅಳವಡಿಸ್ಕೊಂಡಿದ್ದೀನಿ. ಅದೇ ನಮ್ಮ ಸುಭಾಷ್ ಪಾಳೇಕರ್ ಕೃಷಿ. ಈ ಸುಭಾಷ್ ಪಾಳೇಕರ್ ಕೃಷಿಯನ್ನು ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಡೆ ಏನೇನೋ ಹೇಳಿ ಅದನ್ನು ಹಂಗೆ ಹಿಂಗೆ ಅಂತ ದಿಕ್ಕನ್ನು ತಪ್ಪಿಸ್ತಾರೆ, ಎಲ್ಲೋ ಒಂದು ಕಡೆ ಹಣನೂ ಮಾಡ್ಕೋತಾ ಇದ್ದಾರೆ. ಅಂಥವರಿಗೆ ನಾನು ನೇರವಾಗಿ ಉತ್ತರ ಹೇಳ್ತೀನಿ. ಯಾಕೆ ಈ ಕೃಷಿಲಿ ಖರ್ಚಿಲ್ಲದೆ ನೀವು ಕೃಷಿ ಮಾಡ್ಬೋದು, ಯಾವ ರೀತಿ ನಾವು ಇದನ್ನು ಆದಾಯನ ಮಾಡ್ಬೋದು ಅನ್ನೋದನ್ನ, ಈ ತೋಟಕ್ಕೆ ಎಲ್ಲಿ ಹಣವನ್ನು ಕಳ್ಕೊಬಳ್ದಂಗೆ ಯಾವ ರೀತಿ ನಾವು ಅಡಿಕೆ ಮರಗಳನ್ನು ಇಳಿಸ್ಬೇಕು ಅನ್ನೋದನ್ನ ನಾನು ಸಂಕ್ಷಿಪ್ತವಾಗಿ ವಿವರಣೆ ಮಾಡ್ತಾ ಹೋಗ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಮತ್ತು ಯಾರ್ಯಾರು ಯುವ ಕೃಷಿಕರು ಈ ಕೃಷಿಗೆ ಸುಭಾಷ್ ಪಾಳೇಕರ್ ಕೃಷಿಗೆ ಬರ್ತಾ ಇದ್ದೀರಾ ಅಂಥವ್ರಿಗೆ ಇದು ಒಂದು ಒಳ್ಳೆ ಪ್ಲಾಟ್ಫಾರಮ್. ಇಲ್ಲಿ ಎಲ್ಲೂ ಕೂಡ ನಿಮಗೆ ನಿಮ್ಮ ಜೋಬಿನಲ್ಲಿರುವ ಹಣ ಹೆಚ್ಚು ಖರ್ಚಾಗದಂತೆ ನಾವು 1 ಎಕರೆ 1 ನಾಟಿ ಹಸು ಅನ್ನೋ ಒಂದು ಗೈಡ್ಲೈನ್ ಇಟ್ಕೊಂಡು ಇವತ್ತು ಒಂದು ಹಳ್ಳಿಯಲ್ಲಿ ಒಬ್ಬ ಹುಡುಗ, ಒಂದು ಫ್ಯಾಮಿಲಿ, 1 ನಾಟಿ ಹಸು 1 ಎಕರೆ ಜಮೀನು ಇಟ್ಕೊಂಡು ಯಾವ ರೀತಿ ಬದುಕ್ಬೋದು ಅನ್ನೋದನ್ನ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ. ಆ 1 ಎಕರೆನ ನಾನು ಸುಭಾಷ್ ಪಾಳೇಕರ್ ಕೃಷಿಲಿ ಯಾವ ರೀತಿ ಅಳವಡಿಸ್ಕೊಂಡಿದ್ದೀನಿ ಮತ್ತು ಯಾವ ರೀತಿ ನಮ್ಮ ಬೆಳೆಗಳನ್ನು ಇವತ್ತು ಆರೋಗ್ಯಕರವಾಗಿ ಮತ್ತು ಹೊರಗಡೆಯಿಂದ ಕೊಟ್ಟಿಗೆ ಗೊಬ್ಬರಗಳು ರಾಸಾಯನಿಕಗಳನ್ನು ತರದೇ ಮತ್ತು ಲೇಬರ್ಗಳು ಇಲ್ದೇ, ಉಳುಮೆ ಇಲ್ದೇ ಇವತ್ತು ನಾನು ಅಡಿಕೆ ತೋಟವನ್ನು ಏಳಿಸ್ತಾ ಇದ್ದೀನಿ. ಅದ್ಭುತವಾದ ತೋಟ ಕೂಡ ಅಚ್ಚುಕಟ್ಟ ಚೆನ್ನಾಗಿ ಬರ್ತಿದೆ, ಆರೋಗ್ಯಕರವಾಗಿ ಬರ್ತಿದೆ ಕೂಡ. ದಯವಿಟ್ಟು ಎಲ್ಲರೂ ನನ್ನಂಗೆ ಮಾಡಬೇಕು ಅನ್ನೋದು ನನ್ನ ಆಸೆ ಹೊರತು ಇನ್ನೇನು ಅಲ್ಲಿ ದಿಕ್ಕು ತಪ್ಪಿಸುವ ಒಂದು ಕೆಲಸಗಳು ಆಗಬಾರ್ದು ಅಂತಲೇ ಈ ಕಾಂಪೋಸ್ಟ್ ಗೊಬ್ಬರದ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ವಿವರಣೆ ಮಾಡಿದ್ದೀನಿ. ಗೊಣ್ಣೆ ಹುಳಗಳು ಯಾವ ರೀತಿ ಬರುತ್ತೆ, ಆ ಹುಳಗಳು ನಿಮ್ಮ ತೋಟಕ್ಕೆ ಬಂದು ಸೇರ್ಕೊಂಡ ಮೇಲೆ ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ವಿವರಣೆ ಮಾಡಿದ್ದೀನಿ. ದಯವಿಟ್ಟು ಈ ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ನ ನೋಡಿ. ಮತ್ತು ಕೆಲವು ಜನಗಳಿಗೆ ಇದನ್ನು ಸ್ಟೇಟಸ್ ಕೂಡ ಹಾಕ್ಕೊಂಡ್ರೆ ಒಂದು ರೈತರ ಸಮೀಕರಣಗಳು ಆಗುತ್ತೆ. ಮತ್ತು ಈ ಚಾನಲ್ ಹೆಚ್ಚು ಜನಕ್ಕೆ ತಲುಪಿದಾಗ ಅದು ಒಂದು ಸತ್ಯವನ್ನು ನಾವು ಎಲ್ಲೋ ಕ್ಲೀನಾಗಿ ವಿವರಣೆಯಾಗಿ ಹೇಳಿದಾಗ, ಜನಗಳಿಗೆ ಅರ್ಥ ಆಗೋ ರೀತಿಯಲ್ಲಿ ನಾವು ಹೇಳಿದಾಗ ಅದು ಅವರು ಅಟ್ಯಾಚ್ ಕೂಡ ಮಾಡ್ಕೋತಾರೆ ಕೃಷಿನ. ಮತ್ತು ಬಂದು ನೀವು ನನ್ನ ತೋಟನ ಕೂಡ ವಿಸಿಟ್ ಮಾಡ್ಬೋದು. ಚಂದಗಾಲು, ಕ್ಯಾರನಾರ್ ತಾಲೂಕು, ಹೆಬ್ಬಾಳು ಹೋಬಳಿ, ಮೈಸೂರು ಜಿಲ್ಲೆ. ಇಲ್ಲಿಗೆ ಬಂದರೆ ನಾನು ಖಂಡಿತ ಸಿಗ್ತೀನಿ. ನನ್ನ ತೋಟದಲ್ಲಿ ನೀವು ನೋಡ್ತಾನೆ ಕ್ವಶನ್ಗಳು ಕೇಳ್ಬೋದು. ಯಾವ ರೀತಿ ತೋಟಗಳನ್ನ ಮಾಡಿದ್ದೀವಿ, ಯಾವ ರೀತಿ ನಾವು ಈ ಬೆಳೆಗಳನ್ನ ಸಂಯೋಜನೆ ಮಾಡ್ತಾಯಿದ್ದೀವಿ, ಈ ಬೆಳೆ ಮುಂದಿನ ಸಂಯೋಜನೆ ಏನು, ಮೆಣಸು, ಕಾಳ್ಮೆ ಮತ್ತು ಕೋಕೋ ಗಿಡಗಳು ಈ ತೋಟದೊಳಗಡೆ ಬರುತ್ತೆ. ಮತ್ತು ಏರ್ಮುಡಿಗಳು ಮಾಡಬೇಕು. ಇನ್ನೂ ಕೆಲಸಗಳು ತುಂಬ ಇದೆ. ನಾನು ಒಂದೊಂದಾಗಿ ನಿಧಾನಕ್ಕೆ ಮಾಡ್ಕೊಬರ್ತಾ ಇದ್ದೀನಿ. ಯಾಕೆ ಅಂದರೆ ಆ ಥರ ಮಾಡಬಾರ್ದು. ನೈಸರ್ಗಿಕ ಕೃಷಿಲಿ ತಾಳ್ಮೆಯಿಂದ ಹೋಗಬೇಕು. ಪ್ರತಿ ತಾಳ್ಮೆಯಲ್ಲಿದ್ದರೆ ಅಗ್ರಸ್ಥಾನ. ನಿಮ್ಮ ಭೂಮಿನೂ ಕೂಡ ಫಲವತ್ತತೆ ಆಗಕ್ಬಿಡಿ. ಸೂಕ್ಷ್ಮಜೀವಿಗಳಿಗೂ ಕೂಡ ಡಿಸ್ಟರ್ಬ್ ಮಾಡಬೇಡಿ. ಮತ್ತು ಈ ಕೊಟ್ಟಿಗೆ ಗೊಬ್ಬರ ಹೊರಗಡೆಯಿಂದ ತಂದು ಹಾಕುವ ಅವಶ್ಯಕತೆ ಇಲ್ಲ. ನಿಮ್ಮ ನಾಟಿ ಹಸುವಿನ ಗೊಬ್ಬರವನ್ನು ಒಂದು ಮರದ ಕೆಳಗಡೆ ಈ ತೇವಾಂಶವನ್ನು ಮೇಂಟೈನ್ ಮಾಡ್ತಾ ಜೀವಾಮೃತವನ್ನು ಅದಕ್ಕೆ ಕೊಡ್ತಾ ಮಾಡೋದ್ರಿಂದ ಎಷ್ಟು ಎರೆಹುಳಗಳು ನಮ್ಮ ಭೂಮಿಯಿಂದ ಬಂದು ಆ ಕೊಟ್ಟಿಗೆ ಇದ್ರೊಳಗಡೆಗೆ ಸೇರಿಕೊಳ್ಳುತ್ತೆ, ಕೊಟ್ಟಿಗೆ ಗೊಬ್ಬರದ ಒಳಗಡೆಗೆ ಅನ್ನೋದನ್ನ ನಾನು ವಿವರಣೆ ಮಾಡಿ ಹೇಳಿದ್ದೀನಿ. ಮತ್ತು ಈ ಹುಳಗಳು ಇಲ್ಲಿ ಯಾಕೆ ಈ ತಿಪ್ಪೆ ಗೊಬ್ಬರಗಳು ಸಿಗ್ತಾಯಿಲ್ಲ, ಅದೇ ನೀವು ಹೊರಗಡೆಯಿಂದ ಹೋಗಿ ತರುವಂಥ ತಿಪ್ಪೆ ಗೊಬ್ಬರಗಳಲ್ಲಿ ರಾಶಿಗಟ್ಟಲೆ ನಿಮಗೆ ಹುಳಗಳು ಸಿಗ್ತವೆ. ದಪ್ಪದ ಹುಳ ನೋಡಿರ್ತೀರ, ಗೊಬ್ಬರದ ಹುಳ ಅಂತೀರ, ಅದೆಲ್ಲ ನಮ್ಮ ಹಳ್ಳಿಗಳಲ್ಲಿ ಅದೆಲ್ಲ ಸಿಗುತ್ತೆ. ಇಲ್ಲಿ ಯಾಕೆ ಸಿಗ್ತಾಯಿಲ್ಲ ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ಈ ಚಾನಲ್ನಲ್ಲಿ ನಾನು ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ವಿಡಿಯೋ ನೋಡಿ. ಯಾರು ಅರ್ಧಬರ್ಧ ವಿಡಿಯೋ ನೋಡಿಬಿಟ್ಟು ಸಾರ್ ಹಂಗೆ ಹಿಂಗೆ ಅಂತ ಫೋನ್ ಮಾಡಿಬಿಡ್ತಾ ಇದು ಮಾಡಬೇಡಿ. ಕಂಪ್ಲೀಟಾಗಿ ವಿಡಿಯೋ ನೋಡಿ. ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಕಾಲ್ ಮಾಡಿ, ನಾನು ಅದನ್ನು ಇಲ್ಲ ಕಮೆಂಟ್ ಹಾಕಿ. ಆ ಕಮೆಂಟ್ ಹಾಕಿದ್ದಕ್ಕೆ ನಾನು ಖಂಡಿತ ವಿಡಿಯೋ ಮಾಡ್ತೀನಿ, ಉತ್ತರ ಕೊಡ್ತೀನಿ. ಒಂದು 3 ಜನ 4 ಜನ ಕಮೆಂಟ್ ಹಾಕಿ ನನಗೆ ಅದೇ ಪ್ರಶ್ನೆ ಕೇಳಿದರೆ ಖಂಡಿತ ನಾನು ವಿಡಿಯೋ ಮಾಡ್ತೀನಿ. ಒಬ್ಬರು ಮಾಡಿದ್ರು ಕೂಡ ಒಂದಿನ ಆ ವಿಡಿಯೋಗೆ ನಿಮ್ಗೆ ಉತ್ತರ ಸಿಕ್ಕೇ ಸಿಗುತ್ತೆ. ವಾಚ್
ಪ್ಲೀಸ್ ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ಸಂಯುಕ್ತವಾಗಿ ಸತ್ಯವನ್ನು ಹೇಳೋಣ, ಜಗತ್ತಿಗೆ ಸತ್ಯವನ್ನು ಮೂಡಿಸೋಣ. ಮತ್ತು ಒಂದು ನಾಟಿ ಹಸು ಏನೆಲ್ಲ ಚಮತ್ಕಾರ ಮಾಡುತ್ತೆ ಅನ್ನೋದನ್ನ ವಿವರಣೆಯಾಗಿ ನಿಮಗೆ ಹೇಳ್ತಾ ಹೋಗ್ತಾ ಇದ್ದೀನಿ. ಪದೇ ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾಟಿ ಹಸು ಶಕ್ತಿ ಅಷ್ಟಿದೆ ಭೂಮಿಗೆ, ಒಬ್ಬ ಫ್ಯಾಮಿಲಿಗೆ, ಮಕ್ಕಳಿಗೆ ಎಲ್ಲರಿಗೂ ಅನುಕೂಲ ಆಗುವಂಥ ಒಂದು ಶಕ್ತಿ ನಮ್ಮ ನಾಟಿ ಹಸುಗಳಿರೋದಕ್ಕೆ ಪದೇ ಪದೇ ಹೇಳ್ತಾ ಇದ್ದೀನಿ. ಜೈ ಸುಭಾಷ್ ಪಾಳೇಕರ್, ಜೈ ಗೋಮಾತೆ. ಎಲ್ಲರೂ ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಗೋಮಾತೆ. ನಮಸ್ಕಾರ. ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ನೋಡ್ತಾರೋ ಎಲ್ಲ ನಮ್ಮ ಪ್ರೇಕ್ಷಕರಿಗೆ, ಹೊದಿಕೆ ಇದ್ದಾಗ ಮತ್ತು ನಮ್ಮ ನಾಟಿ ಹಸುವಿನ ಗಂಧ ಮತ್ತು ಸಗಣಿ ಭೂಮಿಯಲ್ಲಿ ಬಿದ್ದಾಗ ಎರೆಹುಳ ಸಂಖ್ಯೆ ಆಗಿರ್ಬೋದು ಮತ್ತು ಕ್ಲೈಮ್ಯಾಕ್ಸ್ ನಾವು ಕೊಟ್ಟಾಗ ನಮ್ಮ ಜಮೀನುಗಳಲ್ಲಿ ಯಾವ ರೀತಿ ಎರೆಹುಳಗಳು ಕೆಲಸ ಮಾಡ್ತವೆ ಮತ್ತು ನಮ್ಮ ನಾಟಿ ಹಸುವಿನಲ್ಲಿ ಎರೆಹುಳಕ್ಕೆ ಬೇಕಾಗಿರುವ ಪೋಷಕಾಂಶಗಳು ನಾಟಿ ಹಸುವಿನಲ್ಲಿ ಹೇರಳವಾಗಿರೋದ್ರಿಂದ ತಾವು ತನ್ನ ಜೀವನವನ್ನು ಮತ್ತು ಮರಿಗಳನ್ನು ಮತ್ತು ಅದರ ವಂಶವನ್ನು ಯಾವ ರೀತಿ ವೃದ್ಧಿಯಾಗುತ್ತೆ ಮತ್ತು ಆ ಗೊಬ್ಬರಕ್ಕೆ ಆಕರ್ಷಣೆ ಎಷ್ಟು ಶಕ್ತಿ ಇದೆ ಅನ್ನೋದು ನಿಮಗೆ ಇಲ್ಲಿ ಸತ್ಯಾಂಶವನ್ನು ಹೇಳೋಕ್ಕೆ ಅಂತ ಇವತ್ತು ಈ ವಿಡಿಯೋನ ಮಾಡುತ್ತಿದ್ದೀನಿ. ಮತ್ತು ನಾವು ಇಲ್ಲಿ ಹಾಕಿರುವ ರೀತಿ ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಒಂದು ದೊಡ್ಡ ಮರದ ಕೆಳಗಡೆ ನಾವು ಇದನ್ನು ಈ ನಾಟಿ ಹಸುವಿನಲ್ಲಿ ನಮಗೆ ಈಗ ತಿಂಗಳಿಗೆ ಸಾಮಾನ್ಯವಾಗಿ ಒಂದು ನಾಟಿ ಹಸುವಿನಲ್ಲಿದ್ದರೆ 30 ಎಕರೆ ಮೇಂಟೈನ್ ಮಾಡ್ಬೋದು ಅಂತ ನಮ್ಮ ಪಾಳ್ಯಕರ್ ಅವರು ಹೇಳಿದ್ದಾರೆ. ಎಲ್ಲರಿಗೂ ಅದು ಗೊತ್ತಿದೆ ಕೂಡ. ಸೊ ಈಗ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ನನಗೆ 1 ಎಕರೆಗೆ ತಿಂಗಳಿಗೆ ಕೇವಲ 20 ರಿಂದ 30 kg ಸಗಣಿ ಮತ್ತು 30 ಲೀಟ್ರ್ ಗಂಧ ಇಷ್ಟು ಮಾತ್ರ ನನಗೆ ಖರ್ಚಾಗ್ತಿದೆ ತಿಂಗಳಿಗೆ 1 ಎಕರೆಗೆ. ಇಷ್ಟು ಪರಿಪೂರ್ಣಕವಾಗಿ ನನ್ನ ಜೀವಾಮೃತ ಮಾಡಿ ನಾನು ಕೊಡ್ತಾಯಿದ್ದೀನಿ. ಹೇರಳವಾದ ಗೊಬ್ಬರವನ್ನು ನಾನು ಶೇಖರಣೆ ಮಾಡ್ತೀನಿ ಈ ರೀತಿ ನೋಡಿ, ಮರದ ಕೆಳಗಡೆ ಅದರದ್ದು ಹುಲ್ಲು ಆಗಿರ್ಬೋದು, ಬೆಳಗ್ಗೆ ಕೊಡಕೆ ಕ್ಲೀನ್ ಮಾಡಿದಾಗ ಸಿಗುವಂಥ ಕಾಳು ಕಡ್ಡಿ, ಅದ್ರ ಕಸ ಕಡ್ಡಿಗಳು, ಹಸ್ರುಲ್ಲು ಏನೇನು ಮೇಯಿಸಿರ್ತೀವಿ ಅದ್ರ ಕಸಗಳನ್ನ ತಂದು ನಾನು ಈ ಮರದ ಕೆಳಗಡೆ ಹಾಕ್ತೀನಿ. ಈ ಮರದ ಕೆಳಗಡೆ ಹಾಕಿದಾಗ ಸುಮ್ಮನೆ ಅದನ್ನು ಬಿಟ್ಬಿಡಲ್ಲ. ಇಲ್ಲಿ ನೋಡಿ ಒಂದು ಜಟ್ಟಿದೆ ಇಲ್ಲಿ ಹತ್ರದಲ್ಲಿ, ಈ ಫ್ಲಿಂಕರ್ ಇದೆ. ಈ ಫ್ಲಿಂಕರ್ ನೀರೆಲ್ಲ ಇಲ್ಲಿಗೆ ಆರುತ್ತೆ. ಇದಕ್ಕೆ ನಾನು ನೀರು ಆನ್ ಮಾಡಿದಾಗ ಇದಕ್ಕೆ ಆಗುತ್ತೆ. ಮತ್ತು ನೆರಳಿದೆ, ನೆರಳಿನಲ್ಲಿ ಇದು ಆರಿದಾಗ ಏನಾಗುತ್ತೆ, ಒಂದು ತೇವಾಂಶವನ್ನು ಕಾಪಾಡಿಕೊಳ್ಳುತ್ತೆ. ತೇವಾಂಶ ಎಷ್ಟು ನಾವು ಹತೋಟಿಯಲ್ಲಿ ಇಟ್ಕೊಂಡಿರ್ತೀವಿ ತೇವಾಂಶನ, ಅಷ್ಟು ಎರೆಹುಳ ಸಂಖ್ಯೆ ಜಾಸ್ತಿ ಆಗುತ್ತೆ ಮತ್ತು ಅಷ್ಟು ಭೂಮಿಲಿ ಬೇಗ ಕಾಂಪೋಸ್ ನೋಡಿ. ಇಲ್ಲಿ ಹೆಚ್ಚು ಹಸಿರಾಗಿದೆ ಎಲ್ಲ ಗೊಬ್ಬರಗಳು, ಹಸಿರೆಲೆಗಳ ಗಿಡದೆಲ್ಲ ನಾನು ಈ ಗ್ಲಿಸಿಡಿ ಆಗಿರ್ಬೋದು ಅದೆಲ್ಲ ತುಂಬಿದೆ ಇದ್ರ ಒಳಗಡಿಕೆ. ಅದು ನಾಟಿ ಹಸುವಿನ ಸಗಣಿ ಮತ್ತು ಏನು ಗಂಧ ಅದ್ರ ತೊಡೆದಿರ್ತೀವಿ ಅದೆಲ್ಲ ತಂದು ಈ ತಿಪ್ಪೆ ಮೇಲೆ ಹಾಕಿದೆ. ಇದುವೇ ಹಿಂದೆ ನಮ್ಮ ಪೂರ್ವಿಕರು ಮಾಡ್ತಿದ್ದ ರೀತಿ ನಿಮ್ಗೆ ಹೇಳ್ತಾ ಇರೋದು. ಇಲ್ಲಿ ಗುಂಡಿನ ಹೊಡೆದಿಲ್ಲ ನಾನು, ನನ್ನ ಮಣ್ಣಿನೇ ಸ್ಥಳೀಯ ನನ್ನ ಭೂಮಿ ಒಳಗಡಿಕೆ, ನನ್ನ ತೋಟದ ಒಳಗಡಿಕೆ ಒಂದು ಜಾಗದಲ್ಲಿ ಇದನ್ನು ಹಾಕಿದೆ ಕೂಡ. ಹಾಕಿರ್ಬೇಕಾದ್ರೆ ಅಲ್ಲಿ ಏನೇನು ಕ್ರಿಯೇಟ್ ಆಗಿದೆ, ಎರೆಹುಳ ಸಂಖ್ಯೆ ಯಾಕೆ ಜಾಸ್ತಿ ಆಗಿದೆ. ಸಾಮಾನ್ಯವಾಗಿ ನೀವು ಹೊರಗಡೆ ಗೊಬ್ಬರಗಳಲ್ಲಿ ಈ ತೆಗಿಬೇಕಾದ್ರೆ ನೀವು ಈ ಹುಳ ನೋಡಿದ್ದೀರಾ, ಈ ಕಾಂಡ ಕೊರೆಯುವ ಹುಳಗಳು ಜಾಸ್ತಿ ಆಗುತ್ತೆ. ಇಲ್ಲಿ ಎರೆಹುಳಗಳ ಸಂಖ್ಯೆ ಜಾಸ್ತಿ ಆಗಿದೆ. ಯಾಕೆ ಅಂದರೆ ನಮ್ಮ ನಾಟಿ ಹಸುವಿನ ಸಗಣಿ ಮತ್ತು ಗಂಧದಲ್ಲಿ ಈ ಗೊಬ್ಬರ ಹುಳಗಳನ್ನ ಸೇರಿಸೋ ಹಾನಿ ಮಾಡುವಂಥ ಬ್ಯಾಕ್ಟೀರಿಯಾಗಳು ತುಂಬ ಇದೆ. ಅದು ಬರ್ದಂಗೆ ತಡೆಯುವಂಥ ಶಕ್ತಿ ಇರೋದು ಏಕೈಕ ಒಂದು ಹಸು ಅಂದರೆ ಅದು ನಮ್ಮ ನಾಟಿ ಹಸು ಸಗಣಿ ಮತ್ತು ಗಂಧ. ಸೊ ಈ ಎರಡರಲ್ಲಿ ಈ ಗೊಣ್ಣೆ ಹುಳಗಳ ಸಂಖ್ಯೆಯನ್ನು ಕಮ್ಮಿ ಮಾಡುವ ಶಕ್ತಿ ಇದೆ, ಅದನ್ನು ಒಡೆದೋಡಿಸುವ ಒಂದು ಶಕ್ತಿ ಇದೆ. ಸೊ ಆ ಶಕ್ತಿ ಇಲ್ಲಿ ನೋಡ್ತಾ ಇರ್ಬೋದು. ನಾನು ಇಷ್ಟು ಗೊಬ್ಬರಗಳಲ್ಲಿ ನೀವೆಲ್ಲೂ ಕೂಡ ಒಂದು ಹುಳನ ಗೊಬ್ಬರದ ಹುಳಗಳನ್ನ ನೋಡೋಕ್ಕೂ ಸಾಧ್ಯ ಇಲ್ಲ. ಅದನ್ನು ನಿಮಗೆ ತೋರಿಸ್ತೀನಿ ಕೂಡ. ಇಲ್ಲಿ ಎರೆಹುಳ ಸಂಖ್ಯೆ ಮಾತ್ರ ಜಾಸ್ತಿ ಆಗಿದೆ ನೋಡಿ. ನಾನು ಎಲ್ಲೋ ಹಿಡ್ದು ಬಿಟ್ಟಿರೋದಲ್ಲ ಇದೆಲ್ಲ ನೋಡಿ. ಇಲ್ಲೆಲ್ಲ ಎರೆಹುಳಗಳು ನೋಡಿ, ಮರಿಗಳು ತುಂಬ ಇದೆ, ಒಂದೊಂದಲ್ಲ ನೋಡಿ. ಇಲ್ಲಿ ದಪ್ಪದ ಎರೆಹುಳ ಎಲ್ಲ ಇದೆ. ಇದೆಲ್ಲ ಹಿಡ್ದಿರೋದಲ್ಲ ನಾನು ನೋಡಿ, ಎಲ್ಲ ಮರಿಗಳು. ಇದೆಲ್ಲ ನಾಟಿ ಹಸುದ್ದು ಸಗಣಿ ಮತ್ತು ಗಂಧ ಮತ್ತು ಮರಿಗಳು ನೋಡಿ. ಇಲ್ಲಿ ಮರಿಗಳು ಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ಇದು ನಾನು ಅಲ್ಲಿಂದ ಎತ್ತಿರೋದು ನೋಡಿ. ಇಲ್ಲಿ ನಾನು ಬರೀ ಕೆತ್ಕಿದ್ರೂ ಸಾಕು, ಮಣ್ಣು ಗೊಬ್ಬರ ಎಷ್ಟು ಚೆನ್ನಾಗಿ ಬರ್ತೈತೆ. ಎಲ್ಲ ಎರೆಹುಳಗಳು ನೋಡಿ. ಇಲ್ಲಿ ಈ ನಮ್ಮ ಮಣ್ಣಿನಲ್ಲಿರೋದೇ ಎರೆಹುಳಗಳು ನೋಡಿ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದೆ ಕೂಡ. ಇಲ್ಲಿ ನೋಡಿ, ಇಲ್ಲಿ ಒಂದು ಮಣ್ಣು ಎಷ್ಟು ಚೆನ್ನಾಗಿ ಕೆಲಸ ಮಾಡಿ ಕಾಂಪೋಸ್ ಮಾಡಿದೆ ಅಂದರೆ ಎರೆಹುಳ ಇಕ್ಕೆ ಎಷ್ಟು ಆರೋಗ್ಯಕರವಾಗಿ ಕಂದು ಕೂಡ ಬರ್ತಿದೆ ನೋಡಿ. ಎಲ್ಲೂ ಕೂಡ ಅದು ಗೊಬ್ಬರದ ಆಕರ್ಷಣೆ ಮಾಡಲ್ಲ. ಯಾಕಂದರೆ ಪಕ್ಕದಲ್ಲೇ ಕೊಟ್ಟಿಗೆ ಗೊಬ್ಬರನ ನಾನು ಹಾಕಿದ್ದೀನಿ. ಮತ್ತು ಇಲ್ಲಿ ಎರೆಹುಳ ಸಂಖ್ಯೆ ಕೂಡ ಅತಿ ಹೆಚ್ಚು ಆಗಿದೆ. ಇಲ್ಲಿ ಗೊಬ್ಬರದ ಹುಳಗಳು ಇಲ್ಲೂ ಕಾಣಕ್ಕಿಲ್ಲ, ನಿಮ್ಗೆ ಕಣ್ಣಿಗೆ ಕಾಣಲ್ಲ, ಬರೀ ಎರೆಹುಳಗಳ ಇದೆ. ಯಾಕೆಂದರೆ ನಾನು ಆಗಲೇ ಹೇಳ್ದಂಗೆ ನಮ್ಮ ಈ ಗೊಬ್ಬರದುಳ್ಳ ಹುಳವನ್ನು ಇದರಲ್ಲಿ ಬರ್ದಂಗೆ ಹತೋಟಿ ಮಾಡುವ ಶಕ್ತಿ ನಮ್ಮ ನಾಟಿ ಹಸು ಸಗಣಿ ಗಂಧದಲ್ಲಿದೆ. ಸೊ ಅದನ್ನು ನೋಡ್ತಾ ಇರ್ಬೋದು ನೀವು. ಇಲ್ಲಿ ನಾನು ಎಷ್ಟು ಕಿತ್ತಂಗೆಲ್ಲ ಎರೆಹುಳಗಳು ನೋಡಿ. ಇಲ್ಲಿ
ಇದೆಲ್ಲ ನ್ಯಾಚುರಲ್ ನಮ್ಮ ಭೂಮಿಲಿರೋ ಎರೆಹುಳಗಳೇ ಇದಕ್ಕೆ ಬಂದಿರೋದು. ಯಾಕೆ ಅಂದರೆ ನಮ್ಮ ಆ ಶಕ್ತಿ ಇರೋದು ಎರೆಹುಳಗಳ ಕರೆಸುವ ಶಕ್ತಿ ಜಾಸ್ತಿ, ಅಂದರೆ ಪ್ರಕೃತಿದತ್ತವಾಗಿ ಕರೆಸುವ ಶಕ್ತಿ ಇರೋದು ನಮ್ಮ ನಾಟಿ ಹಸು ಸಗಣಿ ಮತ್ತು ಗಂಧದಲ್ಲಿ. ಪದೇ ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಆ ಶಕ್ತಿ ಅದರಲ್ಲಿ ಮಾತ್ರ ಇರೋದು. ನೋಡಿ ಮಣ್ಣನ್ನು ಯಾವ ರೀತಿ ಕಾಂಪೋಸ್ ಮಾಡಿದೆ ಅಂದರೆ ಎಷ್ಟು ತಣ್ಣಗೆ ಸ್ಮೂತಾಗಿ. ನೀವೇನು ಕಾಂಪೋಸ್ ಗೊಬ್ಬರ ಅಂತೀರಾ, ಇದೇ ನೋಡಿ. ನನಗೆ ತುಂಬ ಖುಷಿಯಾಗುತ್ತೆ ಇವೆಲ್ಲ. ನಮ್ಮ ಪ್ರಕೃತಿಲಿ ಒಂದೊಂದು ಕೂಡ ಎಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ. ನಾವು ಕೈಯಾರೆ ನಾವೇ ಹಾಳು ಮಾಡ್ಕೋತೀವಿ. ಉಳುಮೆ ಮಾಡೋದು, ಆ ಉಳುಮೆ ಮಾಡಿದಾಗ ಆಗುವ ಅನಾಹುತಗಳು ಎಷ್ಟು ನೋಡಿ. ಇಲ್ಲಿ ಎಷ್ಟು ಎರೆಹುಳಗಳಿದೆ. ಯಾಕೆ ಇವೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ಅಂದರೆ ಇಲ್ಲಿ ಸುಳ್ಳು ಹೇಳಬಾರ್ದು ಯಾರಿಗೂ. ನೋಡಿ ನನಗೆ ಈಗ ಗೊಬ್ಬರ ಹಾಕೋಕ್ಕೆ ಬೇಜಾರಾಗ್ತೈತೆ, ಅದ್ರ ಪಾಡೋದು ಬಿಟ್ಬಿಡೋದು ಅನ್ನಿಸ್ತೈತೆ. ಗೊಬ್ಬರ ಏನಕ್ಕೆ ಅಂದರೆ ಇದು ಕೆಲವು ಹಣ್ಣಿನ ಗಿಡಗಳು ಹಾಕ್ಕೊಂಡಿದ್ದೀನಿ. ಸುಮ್ಮನೆ ಇಲ್ಲಿ ವೇಸ್ಟ್ ಆಗ್ತಿತ್ತು, ಅದ್ರ ಬದಲು ಅದನ್ನು ಗಿಡಗಳಿಗಾರೆ ಎರಚ್ಬಿಡೋಣ ಅಂದ್ಕೊಂಡು ಮಾಡೋಕ್ಕೆ ಹೋದೆ. ಬಟ್ ಇಲ್ಲಿ ಎರೆಹುಳ ತಮ್ಮ ಕೆಲಸವನ್ನು ತಾನೇ ಮಾಡಿ ಭೂಮಿಗೆ ಸೇರಿಸುವ ಪ್ರಕ್ರಿಯೆನ ಮಾಡ್ತಾಯಿದೆ. ಇಕ್ಕೆಗಳ ಮುಖಾಂತರ ಭೂಮಿ ಎಲ್ಲ ಓಡಾಡ್ತೈತೆ. ಇದನ್ನು ಡಿಸ್ಟರ್ಬ್ ಮಾಡಬಾರ್ದು ಅನ್ನಿಸ್ತೈತೆ ಇವಾಗ ನನಗೆ. ಅಷ್ಟು ಚೆನ್ನಾಗೇ ಇಲ್ಲಿ ವಾತಾವರಣ ಕ್ರಿಯೇಟ್ ಮಾಡಿದೆ. ನೋಡಿ ಇವೆಲ್ಲ ಸೌರ್ಕಲ್ಲು. ನೋಡಿ ಇದೆಲ್ಲ ನಮ್ಮ ಪ್ರಕೃತಿಗೆ ಭಾರಿ ವೆರಿ ಇಂಪಾರ್ಟೆಂಟು. ನೋಡಿ ಒಂದು ಚೂರು ನಾನು ಕೆದಕಿದ್ರೆ ಎಷ್ಟು ಎರೆಹುಳ ಇದೆ. ಇದು ನ್ಯಾಚುರಲ್ ಎರೆಹುಳಗಳು. ನೀವೇನೋ ದುಡ್ಡು ಕೊಟ್ಟು ಎರೆಹುಳಗಳ ತಂದು KG ಗಟ್ಟಲೆ ಬಿಡ್ತಿರಲ್ಲ, ಅದೆಲ್ಲ ಮಾಡಬೇಕಾಗಿರೋದು. ಈ ರೀತಿ ಕ್ಲೈಮ್ಯಾಕ್ಸ್ ಮಾಡಿದ್ರೆ ನಿಮಗೆ ಭೂಮಿ ಒಳಗಿರೋ ಆಟೋಮೆಟಿಕ್ ಎರೆಹುಳಗಳು ಮ್ಯಾಕ್ ಬರುತ್ತೆ. ಇದನ್ನೇ ನೀವು ಒಂದು ಜಾಗದಲ್ಲಿ ಮಾಡಿಕೊಂಡು ಪ್ರಕೃತಿದತ್ತವಾಗಿ ಎರೆಹುಳಗೊಂಡು ಆಕರ್ಷಣೆ ಇರುವುದು ನಿಮಗೆ ನಮ್ಮ ನಾಟಿ ಹಸುವಿನಲ್ಲಿ ಸಗಣಿ ಮತ್ತು ಗಂಧದಲ್ಲಿ ಅದರ ಆಕರ್ಷಣೆ ಇದೆ. ಏನೋ ಭೂಮಿ ಒಳಗಿರುವ ಈ ಎರೆಹುಳಗಳನ್ನು ಮ್ಯಾಲಿಕ್ಕೆ ಎತ್ತುವ ಆಕರ್ಷಣೆ ಏನಾದ್ರು ಹೊಂದಿದೆ, ಪ್ರಕೃತಿದತ್ತವಾಗಿ ಒಂದು ಪ್ರಾಣಿ ಹೊಂದಿದೆ ಅಂದರೆ ಅದು ನಮ್ಮ ನಾಟಿ ಹಸು ಮಾತ್ರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೆ ಪ್ರಾಕ್ಟಿಕಲಾಗಿ ಇಲ್ಲಿ ತೋರಿಸ್ತಾ ಇದ್ದೀನಿ ಕೂಡ. ಇಲ್ಲಿ ಸುಳ್ಳು ಹೇಳೋದು, ದಿಕ್ಕು ತಪ್ಪಿಸೋದು ಮಾಡ್ತಾರಲ್ಲ, ಕಾಂಪೋಸ್ ಗೊಬ್ಬರ ಹಾಕಿ, ವರ್ಣಿ ಕಾಂಪೋಸ್ ಹಾಕಿ, ಅದನ್ನು ಹಾಕಿ ಇದನ್ನು ಹಾಕಿ ಅಂತ ಯಾವುದೂ ಬೇಕಾಗಿಲ್ಲ. ನೋಡಿ ಕೋಟಿ ಸೂಕ್ಷ್ಮ ಜೀವಿಗಳು, ಇರಗಳು, ಎರೆಹುಳಗಳು ಎಲ್ಲ ಎಷ್ಟೊಂದು ಆಗಿದೆ. ಯಾಕಾಯಿತು? ಯಾಕೆ ಇಲ್ಲಿ ನಮಗೆ ಈ ಹುಳಗಳು ಬರಲ್ಲ? ಬೇರು ಹುಳಗಳು ಇಲ್ಲಿ ಬರ್ತಾಲ್ಲ. ನೀವೇ ಅರ್ಥ ಮಾಡ್ಕೊಳ್ಳಿ. ನೀವು ಅದೇನೇ ಹೆಚ್ಚಪ್ಪಸದು ಸಗಣಿಗಳ ಹಾಕಿ ಅಲ್ಲಿ ಬರೀ ಹುಳಗಳೇ ಇರ್ತದೆ, ದಪ್ಪ ಹುಳಗಳೇ ಸಿಗ್ತಾ ಇರ್ತದೆ. ಯಾಕೆ? ಆ ಕ್ಲೈಮ್ಯಾಕ್ಸ್ ನೀವು ಮಾಡಿರಲ್ಲ, ಮತ್ತು ಅದರಲ್ಲಿ ಅಷ್ಟು ಆಕರ್ಷಣೆಗಳಿಲ್ಲ. ಇದು ನೋಡಿ ಸಗಣಿ ಇನ್ನು ಕಾಂಪೋಸ್ ಆಗ್ತಿದೆ. ಸೊ ಈ ಸಗಣಿ, ಈ ಎರೆಹುಳಗಳು ನೋಡಿ ಆ ಸಗಣಿ ಹತ್ರನೇ ಇದೆ. ಆದರೂ ಆ ವಾಸನೆ ಅದು ಭೂಮಿ ಒಳಗಿರುವ ನಮ್ಮ ಎರೆಹುಳಗಳನ್ನು ಮ್ಯಾಲಕ್ಕೆತ್ತುವ ಪ್ರಕ್ರಿಯೆನೂ ಮಾಡುತ್ತೆ. ಎಲ್ಲ ರೈತರುಗಳು ದಯವಿಟ್ಟು ಇದನ್ನು ಸೀರಿಯಸ್ ಆಗಿ ತಗೋಬೇಕು. ಏನು ಈ ಗೊಣ್ಣೆ ಹುಳಗಳ ಕಾಟ ನಿಮಗೆ ಹೇಳ್ತು ನೋಡಿ. ಸೌರ್ಕಲ್ ಚೇಣೆ ನೋಡಿ, ಸೌರ್ಕಲ್ ಚೇಣೆ ಎಲ್ಲ ಇದೆ. ಇವೆಲ್ಲ ಇವತ್ತು ನಶಿಸಿ ಹೋಗ್ತಿದೆ. ಇದೆಲ್ಲ ನಮ್ಮ ಭೂಮಿಗೆ ಅತ್ಯಂತ ಪ್ರಾಮುಖ್ಯತೆ ವಹಿಸ್ತವೆ. ಇಲ್ಲಿ ನಾನು ಯಾವುದೂ ಡಿಸ್ಟರ್ಬ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ, ಆದರೆ ನಾನು ಈ ಗೊಬ್ಬರನ ಗಿಡಕ್ಕೆ ಹಾಕ್ಬೇಕಾಯ್ತು. ಅದಕ್ಕೆ ನಾನು ಇಲ್ಲಿ ಡಿಸ್ಟರ್ಬ್ ಮಾಡಿದೆ. ಇಲ್ಲಾಂದರೆ ಅದ್ರ ಪಾಡೋದು ಬಿಟ್ಟಿರೋದು ಕೆಲಸ ನಾನು ಮಾಡೋದು ಅನ್ಕೋತೀನಿ. ನೋಡಿ ಇಲ್ಲಿ ಎಷ್ಟು ಎರೆಹುಳ ಇದೆ. ನನಗೆ ಹೊಟ್ಟೆ ಉರಿತೈತೆ, ಬಟ್ ವಿಧಿ ಇಲ್ಲ. ಖುಷಿಯಾಗುತ್ತೆ ಇದೆಲ್ಲ ಎಷ್ಟು ತಣ್ಣಗೆ. ಆಮೇಲೆ ಇದ್ರ ಕ್ಲೈಮ್ಯಾಕ್ಸ್ ವಾತಾವರಣ ಎಷ್ಟು ಚೆನ್ನಾಗಿದೆ ಅಂದರೆ ತಣ್ಣಗಾಗುತ್ತೆ ಗೊಬ್ಬರ ಎಲ್ಲ. ಈ ನೋಡಿ ಎಷ್ಟು ತಣ್ಣಗೆ ತೇವಾಂಶನ ಆ ಫ್ಲಿಂಕರು ಈ ವಾತಾವರಣ ಈ ಕ್ಲೈಮ್ಯಾಕ್ಸ್ ನಾನು ಕೊಟ್ಟಿರೋದ್ರಿಂದ ಅತ್ಯುತ್ತಮವಾದ ಕೆಲಸವನ್ನು ಮಾಡ್ತಿದೆ. ಅದೇ ಕ್ಲೈಮ್ಯಾಕ್ಸ್ನ ನೀವು ಅರ್ಥ ಮಾಡ್ಕೊಳ್ಳಿ. ಇಡೀ ಜಮೀನಿಗೆ ನೀವು ಮಾಡಿದರೆ, ಮುಚ್ಚಿಗೆ ಮಾಡಿದ್ರೆ ನಾವು ಅದ್ಭುತವಾದ ಜೀವಾಮೃತ ಹೊದಿಕೆ. ಯಾಕೆ ಹೇಳ್ತಾರೆ ಅಂದರೆ ಇದಕ್ಕೇ. ಈಗ ನೋಡಿ ಇನ್ನೊಂದು ಸಿಂಪಲಾಗಿ ಹೇಳ್ತೀನಿ. ಇಲ್ಲಿ ಹೊದಿಕೆ ಮಾಡಿಬಿಡ್ತೀರಾ ಅಂದ್ಕೊಳ್ಳಿ. ಬೈ ಚಾನ್ಸ್ ನೀವು ಹೊದಿಕೆ ಮಾಡಿದ್ದೀರಾ, ಇಲ್ಲಿ ಚೆನ್ನಾಗಿ ನೋಡಿ ಹೊದಿಕೆ ಎಲ್ಲ ಇದೆ. ಇಲ್ಲಿ ಹೊದಿಕೆ ಇದ್ದಾಗ ತೇವಾಂಶನೂ ಕೂಡ ಇದೆ. ಇದ್ರ ಅಡಿಲಿ ಎರೆಹುಳ ಇರುತ್ತೆ. ಯಾವಾಗ ಜೀವಾಮೃತನ ನಾವು ಕೊಡ್ತೀವಿ, ಜೀವಾಮೃತ ಕೊಟ್ಟಾಗ ಅಲ್ಲಿ ಇದನ್ನೆಲ್ಲ ತಿನ್ನಕ್ಕೆ ಬರುತ್ತೆ. ಅದು ಕಾಂಪೋಸ್ ಮಾಡಿ ಒಳಗಡೆಗೆ ಹೋಗುತ್ತೆ. ಎರೆಹುಳ ಹೋಗಿ ಅದು ಇಕ್ಕೆ ಹಾಕುತ್ತೆ. ಆ ಇಕ್ಕೆನ ಈ ಮರ ಶೇಖರಣೆ ಮಾಡುತ್ತೆ. ಇದಕ್ಕೆ ಮೀಡಿಯೇಟಾಗಿ ಕೆಲಸ ಮಾಡೋದು ಅಂದರೆ ನಮ್ಮ ದ್ವಿದಳ ಗಿಡಗಳು. ಈ ದ್ವಿದಳ ಗಿಡಗಳು ಇದ್ರ ಬಡ್ಡೆಯಲ್ಲಿ ಇದೆ ನೋಡಿ. ಇಲ್ಲಿ ಈ ಬಡ್ಡೆಯಲ್ಲಿ ನಾವು ಹಾಕ್ಕೊಂಡಿದ್ದೀವಿ. ಸಾಮಾನ್ಯವಾಗಿ ಎಲ್ಲ ಕಡೆಯೂ ಇದೆ ದ್ವಿದಳ ಧಾನ್ಯಗಳು, ಎಲ್ಲ ಕಡೆ ಇದೆ ನೋಡಿ. ಅಲ್ಲಿ ತಡ್ನಿ ಗಿಡಗಳಿದೆ, ಗ್ಲಿಸಿಡಿಯಾ ಇದೆ, ಇಲ್ಲಿ ತೊಗರಿ ಗಿಡ ಇದೆ, ಅಲ್ಲೊಂದು ಗ್ಲಿಸಿಡಿಯಾ ಇದೆ, ಗ್ಲಿಸಿಡಿಯಾ ಗಿಡಗಳಿದೆ. ಮರಗಳ್ತಾವೋ ಯಾಕೆಂದರೆ ಏಕದಳದಲ್ಲಿ ದ್ವಿದಳ. ಅಲ್ಲಿ ಕರಿಬೇವು ಕೂಡ ಇದೆ, ಅದು ದ್ವಿದಳ ಕೂಡ. ಎಲ್ಲ ಇವು ಒಗ್ಗಟ್ಟಾಗಿ ಇಲ್ಲಿ ಕೆಲಸ ಮಾಡೋದ್ರಿಂದ ಒಂದು ಹಚ್ಚ ಹಸಿರಾಗಿ ನಮ್ಮ ತೋಟ ನೀವು ನೋಡ್ಬೋದು. ಯಾಕೆ ಇವೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಹೊರಗಡೆಯಿಂದ ಕೊಟ್ಟಿಗೆ ಗೊಬ್ಬರಗಳ ತರಬಾರ್ದು, ರಾಸಾಯನಿಕಗಳು ಅವಲಂಬಿಸ್ಕೋಬಾರ್ದು. ಅಂದರೆ ಈ ಎಲ್ಲ ಕ್ಲೈಮ್ಯಾಕ್ಸ್ನ ನೀವು ಇಲ್ಲಿ ಸೃಷ್ಟಿ ಮಾಡಬೇಕು. ಸೃಷ್ಟಿ ಮಾಡಿದ್ರೆ ನಿಮ್ಮ ಕೆಲಸ ಏನು,
ಅಡಿಕೆ ಕಿಡಿಕೋ ತಿಂಗ್ಳಿಗೊಂದ್ಸಲ ಬಂದು ಬ್ರಷ್ ಕಟ್ಟರ್, ವರ್ಷಕ್ಕೊಂದ್ಸಲ ಬ್ರಷ್ ಕಟ್ಟರ್ ಹೊಡಿಬೇಕು, ಹೊಡೆದ್ಬಿಟ್ರೆ ಸಾಕಾಗುತ್ತೆ. ಯಾಕಂದರೆ ಮಾನವನ ಅಕ್ಸೆಪ್ಷನ್ ಇಲ್ದರೋ ಬ್ರಷ್ ಕಟ್ಟರ್ ಕೂಡ ಹೊಡೆಯೋಂಗಿಲ್ಲ, ಅದು ತನ್ನ ಅವಧಿ ಕಳ್ಕೊಳುತ್ತೆ. ಇಲ್ಲಿ ನೋಡಿ, ಕಳೆಯ ವೈವಿಧ್ಯತೆ ನಮ್ಮ ಜಮೀನಿನಲ್ಲಿ ಸ್ಟಾರ್ಟ್ ಆಗಿದೆ. ಕಳೆಯ ವೈವಿಧ್ಯತೆ ಯಾವಾಗ ನಿಮ್ಮದು ಸ್ಟಾರ್ಟ್ ಆಗುತ್ತೆ ಅವತ್ತು ನಿಮ್ಮ ಭೂಮಿ ಫಲವತ್ತತೆಗೆ ತಿರಿಕೊಂಡಿದೆ ಅಂತ. ಹಚ್ಚ ಹಸಿರಾಗಿರುತ್ತೆ ಯಾವಾಗಲೂ. ದಯವಿಟ್ಟು ಕಳೆಯ ವೈವಿಧ್ಯತೆನ ಸಾಮಾನ್ಯವಾಗಿ ನೀವು ಅಳವಡಿಸ್ಕೋಬೇಕು. ಇಲ್ಲಿ ನೋಡಿ, ಇದು ಏರು ಮುಡಿ ಮಾಡೋಕ್ಕೆ ನಮ್ಮ ಕುಳ್ಳೇಗೌಡರು ತೋರಿಸ್ಕೊಂಡಂಥ ಜಾಗ ಇದು. ಇದೇ ರೀತಿ ನಾನು ಬೇರಿಗೆ ಗಾಳಿ ಆಡುವ ವ್ಯವಸ್ಥೆಯನ್ನು ಮುಂದಿನ ದಿನಗಳಲ್ಲಿ ಹೀಗೆ ಸ್ಟಾರ್ಟ್ ಮಾಡಬೇಕಾಯಿತು. ಒಂದು ಸ್ವಲ್ಪ ಕಾಲಾಂತರದಿಂದ ಮುಂದೂಡಿದ್ದೀನಿ, ಅದನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀನಿ. ಮತ್ತು ಬಾರ್ಡ್ರ್ಗಳಲ್ಲಿ ಚೆಂಡು ಗಿಡಗಳು ಹಾಕೋಬೇಕು ಯಾವತ್ತೂ. ಹೊರಗಡೆಯಿಂದ ಬರುವ ಬ್ಯಾಕ್ಟೀರಿಯಾಗಳನ್ನು ಆಕರ್ಷಣೆ ಮಾಡುತ್ತೆ ಆ ಚೆಂಡು ಗಿಡಗಳಿದ್ದಾಗ. ನಿಮ್ಮ ತಡ್ನಿ ಸೊಪ್ಪಾಗಿರ್ಬೋದು, ಉಳ್ಳಿ ಸೊಪ್ಪಾಗಿರ್ಬೋದು, ಗಿರ್ಸಿಡಿಯಾಗಳಾಗಿರ್ಬೋದು, ಯಾವುದಕ್ಕೆ ಬೇರೆ ಯಾವುದೇ ಗಿಡಗಳಿಗೆ, ಈ ಹಣ್ಣಿನ ಗಿಡಗಳಿಗಾಗಿರ್ಬೋದು, ಯಾವುದೇ ರೀತಿ ತೊಂದರೆಗಳಕ್ಕೆ ಹೋಗಡಲ್ಲ. ಹುಳಗಳು, ಉಪ್ಟಿಗಳು ತೊಂದರೆ ಕೊಡಲ್ಲ. ಕಳೆಯ ವೈವಿಧ್ಯತೆ ಮತ್ತು ನೀವು ಬಾರ್ಡ್ರ್ಗಳಲ್ಲಿ ಈ ಯಾವುದೋ ತೊಗರಿ ಗಿಡಗಳು ಹಾಕ್ಕೊಳ್ಳೋದು ಇವೆಲ್ಲ ಮಾಡಿಕೊಂಡು ಅತ್ಯುತ್ತಮವಾದ ಗೊಬ್ಬರ, ಜಾಸ್ತಿಯಾದ ಗೊಬ್ಬರವನ್ನು ಒಂದು ಕಡೆ ಶೇಖರಣೆ ಮಾಡಿ, ಸಗಣಿನ ಆ ಶೇಖರಣೆ ಮಾಡಿದ ತಕ್ಕ ಹಾಗೆ ಅದ್ರ ಮೇಲೆ ಗಂಧ, ಏನು ಮನೇಲಿ ಏನೇನಿದೆ ಗಂಧ, ಹಸುಗೆ ಸಂಬಂಧಪಟ್ಟಿದ್ದು ಎಲ್ಲ ಅಂತಂದು ಅದ್ರ ಮೇಲೆ ಹಾಕಿ ಅದಕ್ಕೆ ಒಂದು ಕ್ಲೈಮ್ಯಾಕ್ಸ್ ಏನು ಘನ ಜೀವಾಮೃತನೇ ಮಾಡ್ಕೋಬೋದು. ಒಂದೆರಡು ಇಡೀ ಒಂದು ದ್ವಿದಳ ಧಾನ್ಯ ಸೀಟನ್ನು ನೀವು ಅದಕ್ಕೆ ಹಾಕೋದು, 2 kg ಬೆಲ್ಲ ಹಾಕೋದು, ಅದು ಘನ ಜೀವಾಮೃತ ಕನ್ವರ್ಟ್ ಆಗುತ್ತೆ. ಅದನ್ನು ನೀವು ಒಂದು ಚೆನ್ನಾಗೆ ಪೈಟಿ ಓಡಿಸೋದು ಮಾಡ್ತಾಯಿದ್ರೆ ನೋಡಿ, ಇಲ್ಲೇ ಇದೆ ಫ್ಲಿಂಕರ್, ನಾನು ನೋಡೇ ಇಲ್ಲ, ಮುಚ್ಕೊಬಿಟ್ಟಿದೆ. ಈ ಫ್ಲಿಂಕರ್ ನೀರು ಇದಕ್ಕೆ ಬೀಳುತ್ತೆ, ಯಾವುದಕ್ಕೆ, ನಮ್ಮ ಈ ನಾಟಿ ಹಸುವಿನ ಸಗಣಿ ಮತ್ತು ತಿಪ್ಪೆ ಮೇಲೆ ಬಿದ್ದಾಗ ಈ ಫ್ಲಿಂಕರ್ ನೀರು ಅದು ತೇವಾಂಶವನ್ನು ಕಾಪಾಡ್ಕೊಂಡಿದೆ. ಮತ್ತು ಇನ್ನೊಂದು ವಿಷಯ ಏನು ಬೇಕಂದರೆ, ಇದರಲ್ಲಿ ಜೀವಾಮೃತ ಕೂಡ ಇದರಲ್ಲಿ ಬರುತ್ತೆ. ಜೀವಾಮೃತ ನಿಮ್ಗೆ ಆಗಲೇ ಹಳೆ ವಿಡಿಯೋಗಳಲ್ಲಿ ನೋಡ್ಬೋದಲ್ಲ, ಆ ಜೀವಾಮೃತ ಇದ್ರ ಮೇಲೆ ಬಿದ್ದಾಗ ಅದಕ್ಕೆ ಆಕರ್ಷಣೆಗೆ ಎರೆಹುಳಗಳು ಜಾಸ್ತಿ ಆಗಿದೆ ಈ ತಿಪ್ಪೆಯಲ್ಲಿ. ನೀವು ಅದಕ್ಕೆ ಹೇಳ್ತಾ ಇರೋದು, ಯಾವುದೇ ಕಾರಣಕ್ಕೂ ಈ ಹೊರಗಡೆಯಿಂದ ಗೊಬ್ಬರಗಳ ತರಬೇಕಾದ್ರೆ ಹುಷಾರಾಗಿ ತರಬೇಕು. ಹೊರಗಡೆಯಿಂದ ಗೊಬ್ಬರನೇ ತರಬಾರ್ದು ಅಂತ ಪಾಳ್ಯಕರು ಹೇಳೋದು ಇದಕ್ಕೇ. ಯಾಕಂದರೆ ಆಲ್ರೆಡಿ ಅದಕ್ಕೆ ರೋಗಗಳ ಬ್ಯಾಕ್ಟೀರಿಯಾಗಳೆಲ್ಲ ಅಟ್ಯಾಕ್ ಆಗಿರುತ್ತೆ. ಹಸು ಬ್ಯಾಕ್ಟೀರಿಯಾಗಳು ಇರುತ್ತೆ, ಹಸುಗೂ ಹುಷಾರಿರೋದಿಲ್ಲ, ಅದ್ರ ಬ್ಯಾಕ್ಟೀರಿಯಾಗಳೆಲ್ಲ ಅದರಲ್ಲಿ ಇರುತ್ತೆ. ಮತ್ತು ಅದ್ರ ಹುಳಗಳು, ಗೊಣ್ಣೆ ಹುಳಗಳು ಅಂತ ಅತಿ ಹೆಚ್ಚು ಅದ್ರ ಮರಿಗಳು ಎಲ್ಲ ಇರುತ್ತೆ ಅದರಲ್ಲಿ. ಅದನ್ನು ತಂದು ನೀವು ಅಡಿಕೆ ಬಡ್ಡೆಗಳಿಗೆ ಹಾಕ್ತೀರಾ. ಅಡಿಕೆ ಬಡ್ಡೆಗಳಲ್ಲಿ ಏನಾಗುತ್ತೆ, ಆ ಹುಳಗಳು ತನ್ನ ವಂಶವನ್ನು ವೃದ್ಧಿ ಮಾಡ್ತವೆ, ಮತ್ತು ನಿಮ್ಮ ಭೂಮಿಯಲ್ಲಿ ಅದನ್ನು ಕೆಲಸ ಸ್ಟಾರ್ಟ್ ಮಾಡುತ್ತೆ, ರೋಗಗಳು ಜಾಸ್ತಿ ಆಗುತ್ತೆ. ಎಲ್ಲೋ ಒಂದು ಕಡೆ ನೀವು ಈ ಕೃಷಿಲಿ ಫೇಲ್ಯೂರ್ ಆಗ್ತೀರಾ. ಸೊ ಅದಕ್ಕೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ದಯವಿಟ್ಟು ಸಾಮಾನ್ಯವಾಗಿ ನೀವು ಈ ರೀತಿ ಮಾಡ್ಕೊಬಂದರೆ ನಿಮ್ಮ ಗೊಬ್ಬರವನ್ನು, ನಿಮ್ಮ ಹಸುಗಳ, ನಾಟಿ ಹಸುವಿನ ಗೊಬ್ಬರಗಳನ್ನು ನಿಮ್ಮ ತೋಟದಲ್ಲಿ ಶೇಖರಣೆ ಮಾಡಿ, ಒಂದು ಜಾಗದ ಮರದ ಕೆಳಗಡೆ ತೇವಾಂಶವನ್ನು ಮೇಂಟೈನ್ ಮಾಡಿಕೊಂಡು ಅದ್ರ ಮೇಲೆ ಕಸ ಕಡ್ಡಿಗಳನ್ನ ಮುಚ್ಕೊಂಡು ಇದು ಹಾಕ್ಕೊಂಡು ನೀವು ಮಾಡ್ಕೊಂಬಂದಿದ್ದಾದರೆ 100% ಈ ಕೃಷಿಯಲ್ಲಿ ಸಕ್ಸಸ್ ಕಾಣ್ಬೋದು. ಇಂಥ ಸತ್ಯಗಳನ್ನು ನಿಮಗೆ ಪದೇ ಪದೇ ನಾನು ತೋರಿಸ್ತಾ ಇರ್ತೀನಿ. ಮತ್ತು ಯಾವುದೇ ರೀತಿಯಲ್ಲಿ ದಿಕ್ಕು ತಪ್ಪಿಸುವ ಕೆಲಸಗಳಾಗಲ್ಲ. ಅತಿಯಾದ ಗೊಬ್ಬರಗಳನ್ನು ಕಾಂಪೋಸ್ ಮಾಡೋಕ್ಕೆ ಇಲ್ಲಿ ಬಿಡಿ. ಇದು ತುಂಬ ಅದ್ಭುತವಾದ ಎರೆಹುಳ ಸಂಖ್ಯೆಗಳು, ಎರೆಹುಳಗಳು ತಿಂದು ಚೆನ್ನಾಗಿ ಕಾಂಪೋಸ್ ಆದ ಗೊಬ್ಬರಗಳನ್ನು ನೀವು ಹಣ್ಣಿನ ಗಿಡಗಳಿಗೆ ಬೇಕಾದ್ರೆ ಬಳಸ್ಬೋದು. ಹೆಚ್ಚುವರಿಯಾದ ಗೊಬ್ಬರಗಳನ್ನು ಎಲ್ಲಿ ನಿಮಗೆ ಈ ಎರೆಹುಳ ಗೊಬ್ಬರಗಳು ಅಂತ ಏನು ಹೇಳ್ತೀರಾ, ಅದು ನಿಮ್ಮ ಭೂಮಿಲೇ ಸೃಷ್ಟಿ ಮಾಡಬೇಕು. ನಿಮ್ಮ ಇಡೀ ಭೂಮಿಲಿ ಎರೆಹುಳ ಸಂಖ್ಯೆಗಳನ್ನು ಜಾಸ್ತಿ ಮಾಡಬೇಕು ಹೊರತು ಹೊರಗಡೆಯಿಂದ ತಂದು ಎರೆಹುಳ ಕಾಂಪೋಸ್ ಗೊಬ್ಬರಗಳು ಹಾಕೋದು, ವರ್ಣಿ ಕಾಂಪೋಸ್ ಗೊಬ್ಬರಗಳು ಹಾಕೋದು ಮಾಡೋದಲ್ಲ. ಇದು ಸತ್ಯವಾದ ವಿಚಾರ. ಇದನ್ನು ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಪದೇ ಪದೇ ಹೇಳ್ತಾ ಇದ್ದೀನಿ, ನಮ್ಮ ಎರೆಹುಳಗಳ ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ಸೃಷ್ಟಿಯಾಗಿದೆ ನೋಡಿ. ನೀವೇನೆ ಮಣ್ಣು ಈ ರೀತಿ ನಿಮಗೆ ಎಲ್ಲೂ ಕೂಡ ನೋಡೋಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಜಮೀನಲ್ಲೇ ನೀವು ಸೃಷ್ಟಿ ಮಾಡಬೇಕು ಹೊರತು ಹೊರಗಡೆಯಿಂದ ತಂದು ಎರೆಹುಳಗಳನ್ನು ಸೃಷ್ಟಿ ಮಾಡೋದಲ್ಲ. ಇದು ಅದ್ಭುತವಾದ ಶಕ್ತಿ. 1 kg 70 ರೂಪಾಯಿ ಕೊಡೋದು. ಆ ಎರೆಹುಳ ಎಲ್ಲಿ ಹುಟ್ಟಿರ್ತವೆ, ಹೆಂಗೆ ಹುಟ್ಟಿರ್ತವೆ ಅನ್ನೋದು ನಿಮ್ಗೆ ಗೊತ್ತಿರಲ್ಲ. ಫಸ್ಟ್ ಆಫ್ ಆಲು ನೀವು ಸುಭಾಷ್ ಪಾಳೇಕರ್ ಇದನ್ನೇ ಹೇಳ್ತಾರೆ. ದಯವಿಟ್ಟು ನೀವು ಅವ್ರ ಕಾರಾಗೃಹಗಳು ಇದೇ ಜನವರಿ 3ನೇ ತಾರೀಕಿಂದ 6ನೇ ತಾರೀಕುವರೆಗೆ 2025 ಜನವರಿ 2026 ಜನವರಿ ಇಲ್ಲಿ ಬೇಲೂರಿನಲ್ಲಿ, ಶ್ರೀ ಕ್ಷೇತ್ರ ಬೇಲೂರಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ದಯವಿಟ್ಟು ಎಲ್ಲರೂ ಈ ಕಾರ್ಯಕ್ರಮಗಳಿಗೆ ಹೋಗಿ ಸತ್ಯ ಸಂಗತಿಗಳನ್ನ ತಿಳಿಯಿರಿ. ಎರೆಹುಳ ಹೆಂಗೆ ಮಾಡಬೇಕು, ಅದರ ಶಕ್ತಿ ಏನು ಎಲ್ಲ ತಿಳಿಸ್ತಾರೆ. ನಿರ್ಜೀವ ಸ್ಥಿತಿಗಳಲ್ಲಿರ್ತವೆ ನೋಡಿ ಎರೆಹುಳ, ಅವು ಆ್ಯಕ್ಟಿಂಗ್ ಮಾಡ್ತವೆ ಸತ್ತೋಗೋ ರೀತಿಲಿ. ನೋಡಿ, ಸತ್ತೋಗಿರಲ್ಲ, ಆದರೂ ಸತ್ತೋಗಿರೋ ರೀತಿಲಿ ಆ್ಯಕ್ಟಿಂಗ್ ಮಾಡ್ತವೆ. ನಿಮಗೆ ಜೀವಾಮೃತ ಅದ್ರ ಮೈ ಮೇಲೆ ಬಿದ್ದರೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತವೆ ಅವು. ಆ ನಿರ್ಜೀವ ಸ್ಥಿತಿಲಿ ಇರೋಕ್ಕೆ ಬಿಡಬಾರ್ದು ಅವನ. ಅದಕ್ಕೆ ಪಾಳ್ಯಕರ್ ಅವರು ಜೀವಾಮೃತ ತಿರುಗಬೇಕು, ಅದ್ರ ಬ್ಯಾಕ್ಟೀರಿಯಾಗಳು ಆ್ಯಕ್ಟಿವ್ ಆಗಿಡಬೇಕು ಅನ್ನೋದು ಇದಕ್ಕೇ. ನಾವು ಇದನ್ನು ಈಗ ಹೋಗಿ ಎಲ್ಲಿ ಗಿಡಗಳಿಗೆ ಯಾವುದೇ ಹಣ್ಣಿನ ಗಿಡಗಳಿದೆ ಅಂತ ಹೋಗಿ ಇದನ್ನು ಉಪಯೋಗಿಸ್ತೀವಿ.
ಹಾಕೋದೇನು ಬೇಕಾಗಿಲ್ಲ, ಗೊಬ್ಬರ ಏನು ಹಾಕೋದು ಬೇಕಾಗಿಲ್ಲ, ಪ್ರಕೃತಿಲೇ ಎಲ್ಲ ಇರುತ್ತೆ. ಹಸ್ರಲ್ಲೇ ನೋಡಿ, ಹಸಿರು ಗೊಬ್ಬರಗಳು ನಾನು ಇದಕ್ಕಿಂತ ಮುಂಚೆ ವೀಡಿಯೋ ಮಾಡಿದ್ನಲ್ಲ ಎಷ್ಟು ಚೆನ್ನಾಗಿ ಹಚ್ಚ ಹಸಿರಾಗಿದೆ. ಈ ತೋಟದಲ್ಲಿ ಕ್ಲೈಮ್ಯಾಕ್ಸ್ ಹಂಗಿದೆ. ವಾತಾವರಣ ಹೊರಗಡೆ ವಾತಾವರಣಕ್ಕೆ ಜಮೀನಿಗೂ ಇಲ್ಲಿನ ಕ್ಲೈಮ್ಯಾಕ್ಸ್ಗೂ ಭಾರಿ ವ್ಯತ್ಯಾಸ ಇರುತ್ತೆ. ಅದ್ಭುತವಾದ ರಿಸಲ್ಟ್ ಬರುತ್ತೆ ನಿಮಗೆ. ತಾಳ್ಮೆಯಿಂದ ಕೃಷಿ ಮಾಡಿದ್ರೆ ನೀವು ಸಕ್ಸಸ್ ಆಗೋದಂತೂ ಖಂಡಿತ ಸತ್ಯ. ದಯವಿಟ್ಟು ಈ ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲಲ್ಲಿ ನಾನು ಎಲ್ಲ ರೀತಿಯ ನಿಮಗೆ ಸತ್ಯಗಳನ್ನು ಹೇಳ್ತಾ ಹೋಗ್ತಿದ್ದೀನಿ. ದಯವಿಟ್ಟು ಯಾರೂ ಕೂಡ ಈ ಹೊರಗಡೆಯಿಂದ ಗೊಬ್ಬರಗಳು ತರೋದು, ಕಾಂಪೋಸ್ಟ್ ಗೊಬ್ಬರಗಳು ತರೋದು, ವರ್ಣಿ ಕಾಂಪೋಸ್ಟ್ ಗೊಬ್ಬರಗಳು ತರೋದು, ರಾಸಾಯನಿಕಗಳನ್ನು ತರೋದು, ಕೊಟ್ಟಿಗೆ ಗೊಬ್ಬರಗಳನ್ನು ಹಾಕೋದು ಮಾಡೋದು ಬೇಡ. ಒಂದು ನಾಟಿ ಹಸು ನಿಮ್ಮ ಹತ್ರ ಇದ್ದರೆ ಒಂದಲ್ಲ 30 ಎಕರೆ ಕೂಡ ಮೇಂಟೈನ್ ಮಾಡ್ಬೋದು. ಅದು ಸಾಬೀತು ಕೂಡ ಮಾಡ್ಬೋದು. ಖಂಡಿತ ಅದು ಸತ್ಯ. ಸಾಧ್ಯ ಆಗೋಕ್ಕೂ ಕೂಡ ಇದೆ. ಅದು ಹೆಂಗೆ ಮಾಡಬೇಕು ಏನು ಅಂತ ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ನೋಡ್ತಾ ಹೋಗಿ. ಖಂಡಿತ ನಾನು ಹೇಳ್ತಾ ಹೋಗ್ತೀನಿ. ಸಾಧ್ಯ ಆದರೆ ನನ್ನನ್ನು ಬಂದು ಮೀಟ್ ಮಾಡಿ, ನನ್ನ ನಂಬರ್ಗೂ ಬೇಕಾದ್ರೂ ಕಾಲ್ ಮಾಡ್ಬೋದು. ಖಂಡಿತ ನಾನು ಇದನ್ನು ಯಾವ ರೀತಿ ಮಾಡಬೇಕು, ಪ್ಲ್ಯಾನ್ ಹೆಂಗೆ ಮಾಡಬೇಕು ಅನ್ನೋದು ಖಂಡಿತ ಹೇಳ್ಕೊಡ್ತೀನಿ. ಇಲ್ಲೆಲ್ಲೂ ಕೂಡ ನೀವು ಹಣ ಕೊಡೋದಂಗಿಲ್ಲ. ಹಣದ ದುರುಪಯೋಗ ಆಗಬಾರ್ದು. ಹಣನ ಉಳಿಸ್ಬೇಕು ಹೊರತು ಹಣನ ನೀವು ಕಳ್ಕೊಬಾರ್ದು. ಅದು ಯಾವ ರೀತಿ ಮಾಡಬೇಕು, ಕಡಿಮೆ ಖರ್ಚಿನಲ್ಲಿ ನಾವು ಯಾವ ರೀತಿ ಅಳವಡಿಸ್ಕೋಬೇಕು. ಒಂದು ಸಲ ಖರ್ಚು ಮಾಡಿದ್ರೆ ಸಾಕು, ನಿಮ್ಮ ಲೈಫ್ ಲಾಂಗು ನಿಮ್ಮನ್ನ ಇದು ಸಾಕ್ತಾ ಹೋಗುತ್ತೆ. ಯಾವ ರೀತಿ ಪ್ಲ್ಯಾನ್ ಮಾಡ್ತೀರಾ ಮನೆ ಕಟ್ಟಬೇಕಾದ್ರೆ ಆ ರೀತಿ ಪ್ಲ್ಯಾನ್ಗಳು ಮಾಡಿ ಬಿಟ್ಬಿಡೋದು ಅಷ್ಟೇ. ಇದೆಲ್ಲ ಒಂದೇ ಸಲ ಅದು ಪದೇ ಪ್ಲ್ಯಾನ್ ಮಾಡ್ತಾ ಇರೋದು, ಪದೇ ಕಿತ್ತಾಕೋದು ಎಲ್ಲ ಮಾಡಬಾರ್ದು. ಇದನ್ನೇ ನಾನು ಫ್ಲಿಂಕರ್ನ ಎಲ್ಲ ಕಂಪ್ಲೀಟ್ ಇಡೀ ತೋಟಕ್ಕೆ ಇದನ್ನು ಅಳವಡಿಸ್ತಾ ಇರೋದು. ಕಂಪ್ಲೀಟ್ ಎಲ್ಲ ತೋಟಕ್ಕೂ ಇದೇನೆ ಕಂಪ್ಲೀಟ್ ಆಗೇ ನೆಕ್ಸ್ಟು ನನಗೆ ಕಂಪ್ಲೀಟಾಗಿ ಇದು ನನ್ನ ತೋಟಕ್ಕೆ ಮೈಕ್ರೋ ವೆಂಕ್ಲರ್ನ ಹಾಕಿಸ್ತಾ ಇದ್ದೀನಿ. ಅದೇ ವೆಂಕ್ಲರ್ನ ಹಾಕಿಸಿದ್ಮೇಲೆ ನಂದು ಇನ್ನೂ ಕೆಲಸ ಸ್ಟಾರ್ಟ್ ಆಗೋದು ಚೆನ್ನಾಗಿ. ತೇವಾಂಶನ ಕಾಪಾಡಿಕೊಂಡು ಜೀವಾಮೃತವನ್ನು ಕೊಟ್ಕೊಂಡು ಬದುಕಿಯನ್ನು ಮಾಡ್ಕೊಂಡು ಹೋಗ್ತೀನಿ. ದಯವಿಟ್ಟು ಎಲ್ಲರೂ ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ, ಮತ್ತು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಈ ಥರ ವೀಡಿಯೋಗಳನ್ನ ಒಳ್ಳೆ ರೀತಿಯಲ್ಲಿ ನಾವು ಪ್ರಕೃತಿನ ಉಳಿಸೋಣ. ಪ್ರಕೃತಿಗೆ ಹೊರಗಡೆಯಿಂದ ತರುವ ಗೊಬ್ಬರವನ್ನು ಸ್ಟಾಪ್ ಮಾಡೋಣ. ರೋಗಗಳ ಮುಕ್ತ ತೋಟವನ್ನಾಗಿ ರೈತನ ಸಬಲೀಕರಣ ಮಾಡೋಣ. ರೈತನ ಹಣ ಜೋಬಲ್ಲಿ ಉಳ್ಕೋಬೇಕು ಹೊರತು ಬೇರೆಯವ್ರಿಗೆ ಅದು ದಾನವಾಗಿ ಹೋಗಬಾರ್ದು. ಯಾರಿಗೆ ಉಳುಮೆ ಮಾಡೋರಿಗೆ, ಏನು ಉಳುಮೆ ಮಾಡ್ತೀರಿ ತೋಟಗಳನ್ನೆಲ್ಲ ಅವ್ರಿಗೆ ಖರ್ಚು ಹೋಗುತ್ತೆ. ಡೀಸೆಲ್ ಉಳಿತು, ಮತ್ತು ಲೇಬರ್ ಉಳಿತು, ಬೇರ್ಗಳು ಕಿತ್ತಾಕೋದು ಉಳಿತು, ಗೊಬ್ಬರ ಹಾಕೋದು ಉಳಿತು, ರಾಸಾಯನಿಕ ಹಾಕೋದು ಉಳಿತು. ರೋಗ ಮುಕ್ತವಾಗಿ ತೋಟನ ಇಲ್ಲೇ ಬರ್ತದೆ ಅಂದಮೇಲೆ ನೀವು ಯಾಕೆ ಎಲ್ಲ ತಂದು ಹಾಳು ಮಾಡ್ಕೋತೀರ ಅಂತ ಗೊತ್ತಾಗ್ತಲ್ಲ. ಇದು ಜೀರೋ ಇನ್ವೆಸ್ಟ್ಮೆಂಟ್ ಅಂತ ಹೇಳೋದು ಇದಕ್ಕೇ. ಒಂದು ಬೆಳೆಯಿಂದ ಕಿತ್ತು ಇನ್ನೊಂದು ಬೆಳೆಗೆ ಮಾಡ್ಕೊಂಡು ಇಡೀ ತೋಟವನ್ನು ಇಳಿಸುವಂಥ ಒಂದು ಶಕ್ತಿ ಒಂದು ನಾಟಿ ಹಸು ಇದ್ದರೆ ಸಾಕು ನಿಮ್ಮ ಮನೇಲಿ. ಆಗೋದು ಚಮತ್ಕಾರ ಖಂಡಿತ ಆಗುತ್ತೆ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಎಲ್ಲರೂ ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಜೈ ಗೋಮಾತೆ, ಜೈ ಸುಭಾಷ್ ಪಾಳೇಕರ್.